ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ನೋಡಿ ಕಾಯಂ ಉದ್ಯೋಗಗಳಾಗಿರ್ತವೆ. ಕರ್ನಾಟಕದಲ್ಲೂ ಕೂಡ ಈ ಒಂದು ಹುದ್ದೆಗಳಿರ್ತವೆ. ಕರ್ನಾಟಕದಿಂದ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. 6300ಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ ನೋಡಿ. ಹಾಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ತಹಸೀಲ್ ಮ್ಯಾನೇಜರ್, ಡ್ರೈವರ್ ಹಾಗೂ ಇನ್ನೂ ಉಳಿದಂಥ ಉದ್ಯೋಗಗಳಿಗೆ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸಂಸ್ಥೆಯ ಹೆಸರು ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಇಲ್ಲಿಂದ ನೇಮಕಾತಿ ಆಗಿರುತ್ತೆ. ಒಟ್ಟು 6300 ಹುದ್ದೆಗಳಿದ್ದಾವೆ. ಉದ್ಯೋಗಗಳ ಸ್ಥಳ ನೋಡಿ, ಅಖಿಲ ಭಾರತದಲ್ಲಿ ನೇಮಕಾತಿ ಆಗುತ್ತೆ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಹಾಗೇನ ತಹಸೀಲ್ ಮ್ಯಾನೇಜರ್ ಮತ್ತು ಚಾಲಕ ಸೇರಿ ಇನ್ನೂ ಹಲವು ಹುದ್ದೆಗಳು 18,000ದಿಂದ 21,000ವರೆಗೂ ಪರ್ ಮಂತ್ ಸ್ಯಾಲರಿ 2,15,000ವರೆಗೂ ಕೂಡ ಈ ಒಂದು ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇಷ್ಟೊಂದು ಸ್ಯಾಲ್ರಿ ಇದೆ. ಇದು ಒಂದು ಕಾಯಂ ಉದ್ಯೋಗಗಳಾಗಿರ್ತವೆ. ಹಾಗೇನ ಪೋಸ್ಟ್ ಹೆಸರು ಮತ್ತು ಅರ್ಹತೆ ಹಾಗೂ ಪೋಸ್ಟ್ಗಳ ಸಂಖ್ಯೆ ನೋಡಿ. ಯೋಜನಾ ವ್ಯವಸ್ಥಾಪಕರು 56 ಹುದ್ದೆ, ಸ್ನಾತಕೋತ್ತರ ಪದವಿ ಕೇಳಿದ್ದಾರೆ. ಹಾಗೆ ಪ್ರಾದೇಶಿಕ ವ್ಯವಸ್ಥಾಪಕರು 85 ಹುದ್ದೆ, ಇನ್ನು ಸ್ನಾತಕೋತ್ತರ ಪದವಿ ಆಗಿರಬೇಕಾಗತ್ತೆ. ಮಾರ್ಕೆಟಿಂಗ್ ಮ್ಯಾನೇಜರ್ 104 ಹುದ್ದೆಗಳು, ಪದವಿ ಕೇಳಿದ್ದಾರೆ. ಕಾರ್ಯನಿರ್ವಾಹಕ ವ್ಯವಸ್ಥಾಪಕರು 259 ಹುದ್ದೆಗಳಿದ್ದಾವೆ, ಪದವಿ ಕೇಳಿದ್ದಾರೆ ನೋಡಿ. ಹಾಗೆ ವಿಭಾಗೀಯ ವ್ಯವಸ್ಥಾಪಕರು 311 ಈ ಒಂದು ಹುದ್ದೆಗಳಿಗೂ ಕೂಡ ಪದವಿ ಕೇಳಿದ್ದಾರೆ. ಜಿಲ್ಲಾ ವ್ಯವಸ್ಥಾಪಕರು, ತಹಸೀಲ್ ವ್ಯವಸ್ಥಾಪಕರು ಈ ಒಂದು ಹುದ್ದೆಗಳಿಗೂ ಕೂಡ ನೀವು ಪದವಿ ಆಗಿದ್ದರೆ, ಅಂದರೆ ನೀವು ಎನಿ ಡಿಗ್ರಿ ಹೊಂದಿದಂಥ ಅಭ್ಯರ್ಥಿಗಳು ಆಗಿದ್ದರೆ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಇಲ್ಲಿ ನೋಡಿ, ಮಾರಾಟ ವ್ಯವಸ್ಥಾಪಕ ಹಾಗೂ ಸಹಾಯಕ ಮಾರಾಟ ವ್ಯವಸ್ಥಾಪಕ ಈ ಎರಡೂ ಹುದ್ದೆಗಳಿಗೂ ಕೂಡ PUC ಕೇಳಿದ್ದಾರೆ ನೋಡಿ. PUC ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಲೆಕ್ಕ ಪರಿಶೋಧಕ 156 ಹುದ್ದೆಗಳಿದ್ದಾವೆ, ಪದವಿ ಕೇಳಿದ್ದಾರೆ. ಗುಮಾಸ್ತ ಮತ್ತು ಕಂಪ್ಯೂಟರ್ ಆಪರೇಟರ್ ಹಾಗೂ ಹಾಲು ಕೇಂದ್ರ ಆಪರೇಟರ್ ಈ ಒಂದು ಹುದ್ದೆಗಳಿಗೂ ಕೂಡ PUC ಕೇಳಿದ್ದಾರೆ ನೋಡಿ. ಹಾಗೇನ ಹಾಲು ವ್ಯವಸ್ಥಾಪಕ ಮತ್ತು ಕ್ಷೇತ್ರ ಅಧಿಕಾರಿ, ತರಬೇತಿ ಅಧಿಕಾರಿ ಈ ಒಂದು ಹುದ್ದೆಗಳಿಗೂ ಕೂಡ PUC ಆಗಿದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು SLC ಆದಂಥ ಅಭ್ಯರ್ಥಿಗಳಿಗೆ ನೋಡಿ, ಅಪ್ರೆಂಟಿಸಿಪ್ ಉದ್ಯೋಗಗಳಿಗೆ ಹಾಗೂ ಅಂಗಡಿ ಮೇಲ್ವಿಚಾರಕ, ಪ್ರಯೋಗಾಲಯ ಸಹಾಯಕ ಈ ಒಂದು ಹುದ್ದೆಗಳಿಗೆ PUC ಕೇಳಿದ್ದಾರೆ. ಸಹಾಯಕ ಚಾಲಕ, ಪಿಯೋನ್, ಕಾವಲುಗಾರ, ಬಹುಕಾರ್ಯ ಸಿಬ್ಬಂದಿ ಅಂದರೆ MTS, ಎಲೆಕ್ಟ್ರಿಷಿಯನ್ ಈ ಒಂದು ಹುದ್ದೆಗಳಿಗೆ ITI ಮತ್ತು SLC ಆದಂಥ ಅಭ್ಯರ್ಥಿಗಳು ಹಾಗೂ ಸಹಾಯಕ ಚಾಲಕ, ಪಿಯೋನ್ ಮತ್ತು ಕಾವಲುಗಾರ ಈ ಒಂದು ಹುದ್ದೆಗಳಿಗೆ 8ನೇ ತರಗತಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೇನ ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಇರುತ್ತೆ ಅಂತ ನೋಡೋದಾದರೆ, ಯೋಜನಾ ವ್ಯವಸ್ಥಾಪಕ 1,23,000ದಿಂದ 2,15,000ವರೆಗೂ ಕೂಡ ಈ ಒಂದು ಹುದ್ದೆಗಳಿಗೆ ಒಂದು ಸ್ಯಾಲ್ರಿ ಆಗಿರುತ್ತೆ. ಹಾಗೆಯೇ ಪ್ರಾದೇಶಿಕ ವ್ಯವಸ್ಥಾಪಕರು 78,000ರಿಂದ 2,92,000ವರೆಗೂ ಈ ಒಂದು ಸ್ಯಾಲ್ರಿ ಇರುತ್ತೆ. ಹಾಗೇನ ಮಾರ್ಕೆಟಿಂಗ್ ಮ್ಯಾನೇಜರ್ ನೋಡಿ 67,000ರಿಂದ 2,87,000 ಇರುತ್ತೆ. ಹಾಗೇನ ಕಾರ್ಯನಿರ್ವಾಹಕ ಮತ್ತು ವ್ಯವಸ್ಥಾಪಕ ನೋಡಿ 56,000ರಿಂದ 1,77,000 ಇದ್ದರೆ, ವಿಭಾಗೀಯ ವ್ಯವಸ್ಥಾಪಕ 53,000ದಿಂದ 1,67,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಜಿಲ್ಲಾ ವ್ಯವಸ್ಥಾಪಕರು 47,000ರಿಂದ 1,51,000 ಇದ್ದರೆ, ತಹಸೀಲ್ ವ್ಯವಸ್ಥಾಪಕರಿಗೆ 44,000ರಿಂದ 1,42,000ವರೆಗೂ ಕೂಡ ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ ಆಗಿರುತ್ತೆ ನೋಡಿ. 25ರಿಂದ 40 ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ವ್ಯವಸ್ಥಾಪಕ 1,12,000 ಇದ್ದರೆ, ಸಹಾಯಕ ಮಾರಾಟ ವ್ಯವಸ್ಥಾಪಕ ಹಾಗೂ ಲೆಕ್ಕ ಪರಿಶೋಧಕ 29,000ರಿಂದ 92,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಗುಮಾಸ್ತ ಮತ್ತು ಕಂಪ್ಯೂಟರ್ ಆಪರೇಟರ್ 19,000ರಿಂದ 63,000 ಇದ್ದರೆ, ಹಾಲು ಕೇಂದ್ರ ವ್ಯವಸ್ಥಾಪಕರು ಮತ್ತು ಕ್ಷೇತ್ರ ಅಧಿಕಾರಿ, ತರಬೇತಿ ಅಧಿಕಾರಿ ಈ ಒಂದು ಹುದ್ದೆಗಳಿಗೆ 18,000ರಿಂದ 56,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ಅಂಗಡಿ ಮೇಲ್ವಿಚಾರಕ ಹಾಗೂ ಸಹಾಯಕ, ಪ್ರಯೋಗಾಲಯ ಸಹಾಯಕ ಈ ಒಂದು ಹುದ್ದೆಗಳಿಗೆ 19,000ರಿಂದ 63,000 ಇದ್ದರೆ, ಸಹಾಯಕ ಚಾಲಕ, ಪಿಯೋನ್ ಮತ್ತು ಕಾವಲುಗಾರ 18,000ರಿಂದ 56,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ಬಹುಕಾರ್ಯ ಸಿಬ್ಬಂದಿ MTS ಮತ್ತು ಎಲೆಕ್ಟ್ರಿಷಿಯನ್ 18,000ರಿಂದ 63,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ, SC, ST, OBC, EWS ಅಭ್ಯರ್ಥಿಗಳಿಗೆ 390 ರೂಪಾಯಿ ಇದ್ದರೆ, ಇತರೆ ಎಲ್ಲ ಅಭ್ಯರ್ಥಿಗಳಿಗೆ 675 ರೂಪಾಯಿ ಇರುತ್ತೆ ನೋಡಿ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ. ಹಾಗೇನ
ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಶಾರ್ಟ್ ಲಿಸ್ಟ್ ಮತ್ತು ಅರ್ಹತೆ ಹಾಗೂ ಅನುಭವ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ನೋಡಿ, ನೇರವಾಗಿ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಶಾರ್ಟ್ ಲಿಸ್ಟ್, ಅರ್ಹತೆ ಮತ್ತು ಅನುಭವ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು 25 ಏಪ್ರಿಲ್ 2025 ನೋಡಿ, ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಿದೆ. 24/2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಕೆ ನೇರ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ, ಅಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹೊಸ ನೋಟಿಫಿಕೇಷನ್ ಆಗಿರುತ್ತೆ ನೋಡಿ 2025. ಇದರ ಬಗ್ಗೆ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಒಂದು ಫೋಟೋ ಮತ್ತು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಫ್ರೆಂಡ್ಸ್, ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ನೋಡಿ, ಕಾಯಂ ಉದ್ಯೋಗಗಳಾಗಿರ್ತವೆ. ಕರ್ನಾಟಕದಲ್ಲೂ ಕೂಡ ಈ ಒಂದು ಹುದ್ದೆಗಳಿರ್ತವೆ. ಕರ್ನಾಟಕದಿಂದ ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. 6300ಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ ನೋಡಿ. ಹಾಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ತಹಸೀಲ್ ಮ್ಯಾನೇಜರ್, ಡ್ರೈವರ್ ಹಾಗೂ ಇನ್ನೂ ಉಳಿದಂಥ ಉದ್ಯೋಗಗಳಿಗೆ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ. ಫ್ರೆಂಡ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ, ಸಂಸ್ಥೆ ಹೆಸರು ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಇಲ್ಲಿಂದ ನೇಮಕಾತಿ ಆಗಿರುತ್ತೆ. ಒಟ್ಟು 6300 ಹುದ್ದೆಗಳಿದ್ದಾವೆ. ಉದ್ಯೋಗಗಳ ಸ್ಥಾನ ನೋಡಿ, ಅಖಿಲ ಭಾರತದಲ್ಲಿ ನೇಮಕಾತಿ ಆಗುತ್ತೆ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಹಾಗೇನ ತಹಸೀಲ್ ಮ್ಯಾನೇಜರ್ ಮತ್ತು ಚಾಲಕ ಸೇರಿ ಇನ್ನೂ ಹಲವು ಹುದ್ದೆಗಳು. 18,000ದಿಂದ 21,000ವರೆಗೂ ಪರ್ ಮಂತ್ ಸ್ಯಾಲರಿ, 2,15,000ವರೆಗೂ ಕೂಡ ಈ ಒಂದು ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇಷ್ಟೊಂದು ಸ್ಯಾಲ್ರಿ ಇದೆ. ಇದು ಒಂದು ಕಾಯಂ ಉದ್ಯೋಗಗಳಾಗಿರ್ತವೆ. ಹಾಗೇನ ಪೋಸ್ಟ್ ಹೆಸರು ಮತ್ತು ಅರ್ಹತೆ ಹಾಗೂ ಪೋಸ್ಟ್ಗಳ ಸಂಖ್ಯೆ ನೋಡಿ. ಯೋಜನಾ ವ್ಯವಸ್ಥಾಪಕರು 56 ಹುದ್ದೆ, ಸ್ನಾತಕೋತ್ತರ ಪದವಿ ಕೇಳಿದ್ದಾರೆ. ಹಾಗೆ ಪ್ರಾದೇಶಿಕ ವ್ಯವಸ್ಥಾಪಕರು 85 ಹುದ್ದೆ, ಇನ್ನು ಸ್ನಾತಕೋತ್ತರ ಪದವಿ ಆಗಿರಬೇಕಾಗತ್ತೆ. ಮಾರ್ಕೆಟಿಂಗ್ ಮ್ಯಾನೇಜರ್ 104 ಹುದ್ದೆಗಳು, ಪದವಿ ಕೇಳಿದ್ದಾರೆ. ಕಾರ್ಯನಿರ್ವಾಹಕ ವ್ಯವಸ್ಥಾಪಕರು 259 ಹುದ್ದೆಗಳಿದ್ದಾವೆ, ಪದವಿ ಕೇಳಿದ್ದಾರೆ ನೋಡಿ. ಹಾಗೆ ವಿಭಾಗೀಯ ವ್ಯವಸ್ಥಾಪಕರು 311 ಈ ಒಂದು ಹುದ್ದೆಗಳಿಗೂ ಕೂಡ ಪದವಿ ಕೇಳಿದ್ದಾರೆ. ಜಿಲ್ಲಾ ವ್ಯವಸ್ಥಾಪಕರು, ತಹಸೀಲ್ ವ್ಯವಸ್ಥಾಪಕರು ಈ ಒಂದು ಹುದ್ದೆಗಳಿಗೂ ಕೂಡ ನೀವು ಪದವಿ ಆಗಿದ್ದರೆ, ಅಂದರೆ ನೀವು ಎನಿ ಡಿಗ್ರಿ ಹೊಂದಿದಂಥ ಅಭ್ಯರ್ಥಿಗಳು ಆಗಿದ್ದರೆ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಇಲ್ಲಿ ನೋಡಿ, ಮಾರಾಟ ವ್ಯವಸ್ಥಾಪಕ ಹಾಗೂ ಸಹಾಯಕ ಮಾರಾಟ ವ್ಯವಸ್ಥಾಪಕ ಈ ಎರಡೂ ಹುದ್ದೆಗಳಿಗೂ ಕೂಡ PUC ಕೇಳಿದ್ದಾರೆ ನೋಡಿ. PUC ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಲೆಕ್ಕ ಪರಿಶೋಧಕ 156 ಹುದ್ದೆಗಳಿದ್ದಾವೆ, ಪದವಿ ಕೇಳಿದ್ದಾರೆ. ಗುಮಾಸ್ತ ಮತ್ತು ಕಂಪ್ಯೂಟರ್ ಆಪರೇಟರ್ ಹಾಗೂ ಹಾಲು ಕೇಂದ್ರ ಆಪರೇಟರ್ ಈ ಒಂದು ಹುದ್ದೆಗಳಿಗೂ ಕೂಡ PUC ಕೇಳಿದ್ದಾರೆ ನೋಡಿ. ಹಾಗೇನ ಹಾಲು ವ್ಯವಸ್ಥಾಪಕ ಮತ್ತು ಕ್ಷೇತ್ರ ಅಧಿಕಾರಿ, ತರಬೇತಿ ಅಧಿಕಾರಿ ಈ ಒಂದು ಹುದ್ದೆಗಳಿಗೂ ಕೂಡ PUC ಆಗಿದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು SLC ಆದಂಥ ಅಭ್ಯರ್ಥಿಗಳಿಗೆ ನೋಡಿ, ಅಪ್ರೆಂಟಿಸಿಪ್ ಉದ್ಯೋಗಗಳಿಗೆ ಹಾಗೂ ಅಂಗಡಿ ಮೇಲ್ವಿಚಾರಕ, ಪ್ರಯೋಗಾಲಯ ಸಹಾಯಕ ಈ ಒಂದು ಹುದ್ದೆಗಳಿಗೆ PUC ಕೇಳಿದ್ದಾರೆ. ಸಹಾಯಕ ಚಾಲಕ, ಪಿಯೋನ್, ಕಾವಲುಗಾರ, ಬಹುಕಾರ್ಯ ಸಿಬ್ಬಂದಿ ಅಂದರೆ MTS, ಎಲೆಕ್ಟ್ರಿಷಿಯನ್ ಈ ಒಂದು ಹುದ್ದೆಗಳಿಗೆ ITI ಮತ್ತು SLC ಆದಂಥ ಅಭ್ಯರ್ಥಿಗಳು ಹಾಗೂ ಸಹಾಯಕ ಚಾಲಕ, ಪಿಯೋನ್ ಮತ್ತು ಕಾವಲುಗಾರ ಈ ಒಂದು ಹುದ್ದೆಗಳಿಗೆ 8ನೇ ತರಗತಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೇನ ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಇರುತ್ತೆ ಅಂತ ನೋಡೋದಾದರೆ, ಯೋಜನಾ ವ್ಯವಸ್ಥಾಪಕ 1,23,000ದಿಂದ 2,15,000ವರೆಗೂ ಕೂಡ ಈ ಒಂದು ಹುದ್ದೆಗಳಿಗೆ ಒಂದು ಸ್ಯಾಲ್ರಿ ಆಗಿರುತ್ತೆ. ಹಾಗೆಯೇ ಪ್ರಾದೇಶಿಕ ವ್ಯವಸ್ಥಾಪಕರು 78,000ದಿಂದ 2,92,000ವರೆಗೂ ಈ ಒಂದು ಸ್ಯಾಲ್ರಿ ಇರುತ್ತೆ. ಹಾಗೆಯೇ ಮಾರ್ಕೆಟಿಂಗ್ ಮ್ಯಾನೇಜರ್ ನೋಡಿ 67,000ದಿಂದ 2,87,000 ಇರುತ್ತೆ. ಹಾಗೆಯೇ ಫ್ರೆಂಡ್ಸ್, ಕಾರ್ಯನಿರ್ವಾಹಕ ಮತ್ತು ವ್ಯವಸ್ಥಾಪಕ ನೋಡಿ 56,000ದಿಂದ 1,77,000 ಇದ್ದರೆ, ವಿಭಾಗೀಯ ವ್ಯವಸ್ಥಾಪಕ 53,000ದಿಂದ 1,67,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಜಿಲ್ಲಾ ವ್ಯವಸ್ಥಾಪಕರು 47,000ರಿಂದ 1,51,000 ಇದ್ದರೆ, ತಹಸೀಲ್ ವ್ಯವಸ್ಥಾಪಕರಿಗೆ 44,000ರಿಂದ 1,42,000ವರೆಗೂ ಕೂಡ ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ ಆಗಿರುತ್ತೆ ನೋಡಿ. 25ರಿಂದ 40 ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ವ್ಯವಸ್ಥಾಪಕ 1,12,000 ಇದ್ದರೆ, ಸಹಾಯಕ ಮಾರಾಟ ವ್ಯವಸ್ಥಾಪಕ ಹಾಗೂ ಲೆಕ್ಕ ಪರಿಶೋಧಕ 29,000ದಿಂದ 92,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಗುಮಾಸ್ತ ಮತ್ತು ಕಂಪ್ಯೂಟರ್ ಆಪರೇಟರ್ 19,000ದಿಂದ 63,000 ಇದ್ದರೆ,
ಹಾಲು ಕೇಂದ್ರ ವ್ಯವಸ್ಥಾಪಕರು ಮತ್ತು ಕ್ಷೇತ್ರ ಅಧಿಕಾರಿ, ತರಬೇತಿ ಅಧಿಕಾರಿ ಈ ಒಂದು ಹುದ್ದೆಗಳಿಗೆ 18,000ರಿಂದ 56,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, ಅಂಗಡಿ ಮೇಲ್ವಿಚಾರಕ ಹಾಗೂ ಸಹಾಯಕ, ಪ್ರಯೋಗಾಲಯ ಸಹಾಯಕ ಈ ಒಂದು ಹುದ್ದೆಗಳಿಗೆ 19,000ರಿಂದ 63,000 ಇದ್ದರೆ, ಸಹಾಯಕ ಚಾಲಕ, ಪಿಯೋನ್ ಮತ್ತು ಕಾವಲುಗಾರ 18,000ರಿಂದ 56,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ಬಹುಕಾಲ ಸಿಬ್ಬಂದಿ MTS ಮತ್ತು ಎಲೆಕ್ಟ್ರಿಷಿಯನ್ 18,000ರಿಂದ 63,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ SC ST OBC EWS ಅಭ್ಯರ್ಥಿಗಳಿಗೆ 390 ರೂಪಾಯಿ ಇದ್ದರೆ, ಇತರೆ ಎಲ್ಲ ಅಭ್ಯರ್ಥಿಗಳಿಗೆ 675 ರೂಪಾಯಿ ಇರುತ್ತೆ ನೋಡಿ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ. ಹಾಗೇನ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಶಾರ್ಟ್ ಲಿಸ್ಟ್ ಮತ್ತು ಅರ್ಹತೆ ಹಾಗೂ ಅನುಭವ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ನೋಡಿ. ನೇರವಾಗಿ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಶಾರ್ಟ್ ಲಿಸ್ಟ್, ಅರ್ಹತೆ ಮತ್ತು ಅನುಭವ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು 25 ಏಪ್ರಿಲ್ 2025 ನೋಡಿ, ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಿದೆ. 24/2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಕೆ ನೇರ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ, ಅಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹೊಸ ನೋಟಿಫಿಕೇಷನ್ ಆಗಿರುತ್ತೆ ನೋಡಿ 2025. ಇದರ ಬಗ್ಗೆ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಒಂದು ಫೋಟೋ ಮತ್ತು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ.